ಸತಿ ಪತಿ ನಿಮ್ಮಿಬ್ಬರ ಹೆಸರು. ಫಸ್ಟ್ ನಿಮ್ಮ ಹೆಸರು ಬರಲಿ, ಮಹಿಳೆಯರ ಹೆಸರು, ಆಮೇಲೆ ಗಂಡನ ಹೆಸರು. ವಶ್ಯಂ ವಶ್ಯಂ ಸ್ವಾಹ. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ. ನಿಮ್ಮಿಬ್ಬರ ಹೆಸರು ಸತಿ ಪತಿ. ವಶ್ಯಂ ವಶ್ಯಂ ಸ್ವಾಹ ಅಂತ 108 ಸತಿ ಹೇಳಬೇಕು. 108 ಸತಿ ಹೇಳಿ ಅದನ್ನು ಸೇವನೆ ಮಾಡಬೇಕು. ಅದಾದ ನಂತರ ಒಂದು ಸ್ಪೂನ್ ಒಟ್ಟಿಗೆ ಹೌದೌದು ಸೇರಬೇಕಾಗುತ್ತೆ. ಅದನ್ನು ಸೇವನೆ ಮಾಡಬೇಕಾಗತ್ತೆ ಸೋಮವಾರ ದಿವಸ. ಈ ತಂತ್ರವನ್ನು ಮಾಡಿದಾಗ ಅವರಿಬ್ಬರಲ್ಲೂ ಬಾಂಧವ್ಯ ಹೆಚ್ಚಾಗಿ ಬರುತ್ತೆ. ಇದರಲ್ಲೇನೋ ಕನ್ಫ್ಯೂಷನ್ ಇಲ್ಲ ಅನಿಸುತ್ತೆ, ಭಾಳ ಈಸಿ. ಇನ್ ಕೇಸು ಇದು ಪ್ರಮಾಣ ಜಾಸ್ತಿ ಮಾಡಬೇಕು ಅಂತಂದರೆ ಆ 9 ಲೀವ್ಸ್ ಇದೆಯಲ್ಲ ಅದು 3 ಟೈಮ್ಸ್ ಮಾಡಬೇಕು. 27 ನಕ್ಷತ್ರಗೂ ಅಂದರೆ 3 ಎಲೆ ಬರುತ್ತೆ, 9 ಆಯಿತು. ಆ 9ನ್ನು ಒಂದರಲ್ಲಿ 3 ಬರುತ್ತೆ. ಆ ಥರ ಅವರು 27 ಮಾಡಬೇಕು ಅಂತಂದರೆ 3 ಮಲ್ಟಿಪ್ಲೈ ಮಾಡಬೇಕು. 9 ಇರುತ್ತೆ, 9 ತ್ರಿದಳ ಇರುತ್ತೆ. ಅದನ್ನು ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಎಳ್ಳು ಸ್ವಲ್ಪ ಚೆನ್ನಾಗಿರ್ಬೇಕು, ಜಾಸ್ತಿನೇ ಇರಬೇಕು. ಬಿಳಿ ಎಳ್ಳಿರಬೇಕು, ಜಾಸ್ತಿ ಇರಬೇಕು. ಜಾಸ್ತಿ ಒಂದು ಇಡೀನೇ ಹಾಕಬೇಕು, ಒಂದು ಇಡೀನೇ ಹಾಕಬೇಕು. ಈಗ ಅದು ಒಂದೇ ದಿನ ಮಂಡೇ ಒಂದಿನನೇ ಪೂಜೆ ಮಾಡಿ ಒಂದಿನನೇ ಸೇವನೆ ಅಷ್ಟೇ. ಇಲ್ಲ ಫುಲ್ ಸೇವ್ ಮಾಡೋದು, ಡೈಲಿ ಒಂದು ಚೂಚು ಒಂದು ಸ್ಪೂನ್ ತೊಗೊಂಡ್ರೆ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಸ್ಪೂನ್ ತೊಗೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಬಾಂಧವ್ಯ ಜಾಸ್ತಿ ಬೇಕು ಅಂತಂದರೆ ದೊಡ್ಡದೇ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಜಾಮ್ ಸೈಜ್ ಬರ್ತದಲ್ಲ ಅದರಲ್ಲೂ ಮಾಡ್ಬೋದು. ಅವಾಗ ಸ್ವಲ್ಪ ಎಳ್ಳು ಜಾಸ್ತಿ ಬೇಕಾಗತ್ತೆ. ಆ ಎಳ್ಳಿದೆಯಲ್ಲ ಜಾಸ್ತಿ ಬೇಕಾಗತ್ತೆ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿದೆ, ಆ ತ್ರಿದಳ ಇರ್ತಕ್ಕಂಥದ್ದು ಹೆಚ್ಚಿಗೆ ಮಾಡ್ಕೋಬೋದು. ಅದರಲ್ಲಿ ಆ ಮೆಡಿಸನ್ ಪ್ರಾಪರ್ಟಿನೂ ಇರುತ್ತೆ, ಬಾಂಧವ್ಯದ ಗುಣನೂ ಇರುತ್ತೆ. ಹಾಗೆ ಸೂರ್ಯನಿಂದ ಆ ಒಂದು ಕಿರಣ ಸ್ವಲ್ಪ ಎನರ್ಜೈಸ್ ಆಗಿ 8 ದಿವಸ ಎನರ್ಜೈಸ್ ಆಗಿರುತ್ತೆ. ಭಾನುವಾರ ತೆಗೆದು ಇಟ್ಕೊಳ್ಳಿ, ಸೋಮವಾರ ದೇವ್ರ ಹತ್ರ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ 108 ಮಂತ್ರ ಇಬ್ಬರು ಸೇವನೆ ಮಾಡಿ. ಓಕೆ, ಎಲ್ಲೋ ಒಂದು ಕಡೆ ಜಾಗ ಆಗಿರುತ್ತೋ ಏನೊಂದು, ಅಥವಾ ಅವ್ರು ಗೊತ್ತಿಲ್ಲ ಹಂಗೆ ಮಾಡಲಿ ಹಿಂಗೆ ಮಾಡಿಲ್ಲ ಅಂದರೆ ಗೊತ್ತಿಲ್ಲದಂಗೆ ಇದು ತೊಗೊಳ್ಳಿ ಅಂಥೇಳಿ ಹಾಲಲ್ಲಾರು ಸೇರಿಸ್ಬೋದು. ಯಾವುದು ಪದಾರ್ಥ ಪಾಯಸದೆಲ್ಲ ಪೂಜೆನ ಗಂಡ ಹೆಂಡತಿ ಒಟ್ಟಿಗೆ ಕೂತು ಮಾಡಬೇಕಾ, ಒಬ್ರು ಬಂದಿಲ್ಲ ಅಂದರೆ ಯಾರಾದರೂ ಒಬ್ಬರು ಮಾಡಿದ್ರೆ ಆಯ್ತು. ಹೌದಾ? ಓಕೆ ಓಕೆ, ಅವರಿಬ್ಬರ ಹೆಸರು ಹೇಳ್ಬಿಟ್ಟು ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಇದು ಸಕ್ಸಸ್ಫುಲ್ಲಾಗಿ ತುಂಬ ಕಡೆ ಅನ್ಯೋನ್ಯತೆ ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೌದು, ಸಾಕಷ್ಟು ಜಗಳ ಮಾಡ್ಕೊಂಡಿರ್ತೀರಾ, ಒಂದಾಗಿರಲ್ಲ ಅಥವಾ ಸರಿ ಹೋಗಿರಲ್ಲ ಅಂದ್ಕೊಂಡಿರ್ತೀರಾ. ತುಂಬ ಈಸಿ ವಿಧಾನ ಇದೆ, ಟ್ರೈ ಮಾಡಿ. ಒಳ್ಳೇದಾದರೂ ಖಂಡಿತ ಆಗೇ ಆಗುತ್ತೆ ಅಂತ ಗುರುಜಿನೂ ಹೇಳಿದ್ದಾರೆ, ಒಳ್ಳೇದಾಗುತ್ತೆ. ಗುರುಜಿ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಸೌಮ್ಯ ಅಂತ, ಮಂಡ್ಯದಿಂದ ಕಾಲ್ ಮಾಡ್ತಿದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 26 ಓಕೆ 7 ಓಕೆ 1994. 94. ಹುಟ್ಟಿದ ಸಮಯ? ಬೆಳಿಗ್ಗೆ 6:10. 6:10. ಹುಟ್ಟಿದೂರು? ಮಂಡ್ಯ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ಹಾಂ ಹೇಳಿ ಸರ್. ಹುಡುಗಿ ನೋಡ್ತಾ ಇದ್ದೀವಿ, ಇನ್ನೂ ಸೆಟ್ ಆಗ್ತಿಲ್ಲ, ಅದಕ್ಕೆ ಕೇಳಬೇಕಿತ್ತು ಸರ್.